ಮಹಿಳೆಯರಿಗೆ ಸರ್ಕಾರ ಬಂಪರ್ ಗಿಫ್ಟ್. ಗೃಹಲಕ್ಷ್ಮಿಗೂ ಮುನ್ನ ಸಿಗುತ್ತೆ ಅನ್ನಭಾಗ್ಯದ ಹಣ. ಫ್ರೀ ಬಸ್ ಟೂರ್ಗೆ ಹೊರಟ ಪತ್ನಿ ಕುಡುಕ ಪತಿಯ ರಂಪಾಟ. ಗೃಹಲಕ್ಷ್ಮಿ ನೋಂದಣಿಗೆ ಮುನ್ನವೇ ಸುಲಿಗೆ. ಬಿಜೆಪಿಯಲ್ಲಿ ಜೋರಾದ ಆಂತರಿಕ ಕಲಹ. ಮಾಜಿ ಶಾಸಕ ರೇಣುಕಾಚಾರ್ಯಗೆ ನೋಟಿಸ್. ಬಿಜೆಪಿ ಅವಧಿಯ ಅಕ್ರಮಗಳ ತನಿಖೆಗೆ ಎಸ್ಐಟಿ ರಚನೆಗೆ ಸರ್ಕಾರ ಕಸರತ್ತು. ಕೆಆರ್ಪುರಂ ತಹಶೀಲ್ದಾರ್ ಅಜಿತ್ ರೈಗೆ ಲೋಕ ಡ್ರಿಲ್. ಮಣಿಪುರದಲ್ಲಿ ಹೈಡ್ರಾಮಾ. ಈ ಎಲ್ಲ ಸುದ್ದಿಗಳನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಅಕ್ಕಿ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ಅನ್ನಭಾಗ್ಯ ಅಕ್ಕಿ 5 ಕೆಜಿ ಹೆಚ್ಚುವರಿ ಅಕ್ಕಿಯ ಬದಲಾಗಿ ಹಣ ನೀಡಲು ಕಾಂಗ್ರೆಸ್ ನಿರ್ಧರಿಸಿದೆ. ಇದಕ್ಕೆ ಬಿಜೆಪಿ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಕೇಂದ್ರ ಸರ್ಕಾರ ಬಡವರ ಹಸಿವಿನಲ್ಲಿ ರಾಜಕೀಯ ಮಾಡಬಾರದು, ಪ್ರೆಸ್ಟೀಜ್ನಿಂದ ಹೊಟ್ಟೆ ತುಂಬಲ್ಲ ಅಂತ ಕಿಡಿಕಾರಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಡಾಕ್ಟರ್ ಪರಮೇಶ್ವರ್, ರಾಜ್ಯದ ಎಫ್ಸಿಐನಲ್ಲಿ 7 ಲಕ್ಷ ಟನ್ ಸ್ಟಾಕ್ ಇದೆ. ದುಡ್ಡು ಕೊಟ್ಟರೂ ಕೇಂದ್ರ ಅಕ್ಕಿ ಕೊಡ್ತಿಲ್ಲ. ಕೇಂದ್ರ ಸರ್ಕಾರ ಅಕ್ಕಿಯನ್ನ ಖಾಸಗಿಗೆ ಮಾರ್ತಿದೆ. ನಮಗೆ ರಾಜಕೀಯ ಕಾರಣಕ್ಕೋಸ್ಕರ ಕೊಡ್ತಿಲ್ಲ. ನಾವು ಅಕ್ಕಿ ಕೊಟ್ಟೇ ಕೊಡ್ತೀವಿ. ಅದರಲ್ಲಿ 2 ಮಾತಿಲ್ಲ. 5 ಕೆಜಿ ಅಕ್ಕಿ ಬದಲಿಗೆ ದುಡ್ಡು ಕೊಡ್ತೇವೆ. ಅಷ್ಟರಲ್ಲಿ ಅಕ್ಕಿ ಹೊಂದಿಸ್ತೀವಿ ಅಂದಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಅವರಂತೂ ಕೇಂದ್ರ ಬಿಜೆಪಿ ಸರ್ಕಾರ ಬ್ಲಾಕ್ ಮಾರ್ಕೆಟ್ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನುಡಿದಂತೆ ನಡೀತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಈ ಮಧ್ಯೆ ಮಹಿಳೆಯರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗುವ ಮುನ್ನವೇ ಅನ್ನಭಾಗ್ಯದ ಹಣ ಕೈ ಸೇರಲಿದೆ. ಕುಟುಂಬದ ಮುಖ್ಯಸ್ಥರ ಹೆಸರಲ್ಲಿ ಖಾತೆ ಇಲ್ಲದೆ ಇದ್ರೆ ಫಲಾನುಭವಿಗಳಲ್ಲಿ ಒಬ್ಬರಿಗೆ ಹಣ 170 ರೂಪಾಯಿ ಸಿಗಲಿದೆ. ಇವತ್ತು ದೇಶದಲ್ಲಿ ಅಕ್ಕಿ ಗೋದಾಮ್ನಲ್ಲಿ ಕೊಳಿತಾ ಇದೆ. ಕೇಂದ್ರ ಸರ್ಕಾರದವರು ನಮಗೆ ಕೊಡಿ, ನಾವು ಕೊಂಡ್ಕೊಳ್ತೀವಿ ಅಂತ ಹೇಳಿದ್ರೆ ರಾಜಕೀಯ ಕಾರಣಕ್ಕಾಗಿ ಅವರು ಕೊಡೋದಕ್ಕೆ ಮುಂದೆ ಬರಲಿಲ್ಲ. ನಾವು ಅಕ್ಕಿ ವಿಚಾರದಲ್ಲಿ ತಮ್ಗೆ ಗೊತ್ತಿದೆ, ಕೇಂದ್ರ ಸರ್ಕಾರ ಕೊಡ್ತೀವಿ ಅಂತ ಹೇಳಿ ಮೊದಲು ಪತ್ರ ಬರೆದು 7 ಲಕ್ಷ ಮೆಟ್ರಿಕ್ ಟನ್ ಇದೆ ಅಂತ ಹೇಳಿ ಆಮೇಲೆ ಮೋಸ ಮಾಡಿದ್ರು. ಅದಕ್ಕೆ ನಾವು ಎಲ್ಲಿವರೆಗೆ ಅಕ್ಕಿ ಹೊಂದಾಣಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿವರೆಗೆ ನಾವು 170 ರೂಪಾಯಿ ಹಣವನ್ನು ನಾವು ಕೊಡ್ತಾ ಇದ್ದೀವಿ. ಸರ್ಕಾರ ಏನೋ 5 ಕೆಜಿ ಅಕ್ಕಿ ಬದಲಿಗೆ ಹಣ ಕೊಡಲು ನಿರ್ಧರಿಸಿದೆ. ಇದಕ್ಕೆ ಬಿಜೆಪಿ ಮತ್ತೊಂದು ರೀತಿಯ ಟೀಕಾ ಪ್ರಹಾರ ಮಾಡ್ತಿದೆ. ಅಕ್ಕಿ ನಮ್ದು, ದುಡ್ಡು ಅವರದ್ದು. ಇದು ಬಿಜೆಪಿಯ ಹೊಸ ರಾಜಕೀಯ ಅಸ್ತ್ರವಾಗಿದೆ. 10 ಕೆಜಿ ಉಚಿತ ಅಕ್ಕಿ ಎಂದಿದ್ದ ಕೈಗೆ ಟಕ್ಕರ್ ಕೊಡಲು ಬಿಜೆಪಿ ಹೈಕಮಾಂಡ್ನಿಂದ ಸಂದೇಶ ರವಾನೆಯಾಗಿದೆ. 5 ಕೆಜಿ ಅಕ್ಕಿ ಕೇಂದ್ರದ್ದು ಎಂದು ಜನರ ಮುಂದೆ ಬಿಂಬಿಸಲು ಕಮಲ ಮನೆಯಲ್ಲಿ ತಂತ್ರ ರೂಪಿಸಲಾಗುತ್ತಿದೆ. ಕಾಂಗ್ರೆಸ್ ಗ್ಯಾರಂಟಿಯನ್ನ ಕೇಂದ್ರ ಸರ್ಕಾರ ಕೇಳಿ ಘೋಷಿಸಿಲ್ಲ ಎಂದು ಟೀಕಿಸುವ ಮೂಲಕ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮುಗಿಬೀಳಲಿದೆ. ಈ ವಾರ್ ಲೋಕಸಭೆ ಚುನಾವಣೆವರೆಗೂ ನಡೆಯುವ ಎಲ್ಲ ಲಕ್ಷಣಗಳು ಇದೆ. ಗ್ಯಾರಂಟಿ ವಾರಂಟಿ ಬಗ್ಗೆ ಬಜೆಟ್ ಬಳಿಕ ಅಸ್ತ್ರ ಪ್ರಯೋಗಿಸಲು ಬಿಜೆಪಿಯಿಂದ ಮೆಗಾ ಪ್ಲಾನ್ ಮಾಡಿದೆ. 10 ಕೆಜಿ ಅಕ್ಕಿ ಕೊಡ್ತೀವಿ ಅಂದಿದ್ದ ಕಾಂಗ್ರೆಸ್ ಕೊಡಲಿಲ್ಲ. ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಕೊಡುವುದನ್ನು ಮುಂದುವರೆಸಿದೆ ಎಂದು ಜನರ ಬಳಿ ಮನವರಿಕೆಗೆ ಪ್ಲಾನ್ ಮಾಡಿದೆ. ಬಿಜೆಪಿ ಹೈಕಮಾಂಡ್ನಿಂದ ಖಡಕ್ ಸೂಚನೆ ಮತ್ತು ಬಜೆಟ್ ಬಳಿಕ ಅಕ್ಕಿ ದಾಳ ಉರುಳಿಸಲು ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಕಾಂಗ್ರೆಸ್ ಅಸ್ತ್ರಕ್ಕೆ ಬಿಜೆಪಿ ಅಸ್ತ್ರ ಸೆಡ್ಡು ಹೊಡೆಯುತ್ತಾ ಅಥವಾ ಬಿಜೆಪಿ ವಾದಕ್ಕೆ ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ಕಾದು ನೋಡಬೇಕಿದೆ. ಸರ್ಕಾರದ ಶಕ್ತಿ ಯೋಜನೆಯ ಲಾಭವನ್ನ ಮಹಿಳೆಯರು ಭರ್ಜರಿಯಾಗಿಯೇ ಸದುಪಯೋಗ ಮಾಡಿಕೊಳ್ತಿದ್ದಾರೆ. ಇದರಿಂದ ಪುರುಷರು ಪರದಾಡುವಂತಾಗಿದೆ. ಫ್ರೀ ಬಸ್ ಹಿನ್ನೆಲೆಯಲ್ಲಿ ಟ್ರಿಪ್ಗೆ ಹೋದ ಹೆಂಡತಿ ಮನೆಗೆ ಬಂದಿಲ್ಲ ಅಂತೇಳಿ ಕುಡುಕ ಗಂಡ ರಂಪಾಟ ಮಾಡಿದ್ದಾನೆ. ಹೊಸಕೋಟೆಯ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ನ ಟೈರ್ಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ದಾನೆ. ನಾನ್ ಸಾಯ್ಬೇಕು, ಜನರಿಗೆ ಒಳ್ಳೇದಾಗಬೇಕು, ಗಂಡಸರಿಗೆ ಏನೂ ಸೌಕರ್ಯ ಇಲ್ಲ, ಹೆಂಗಸರು ಮನೆಯಲ್ಲಿರಲ್ಲ, ಫ್ರೀ ಬಸ್ ಅಂತ ಹೇಳಿ ಓಡಾಡ್ತಾರೆ, ಸ್ಕೂಲಿಗೆ ಹೋಗೋ ಮಕ್ಕಳು ಎಲ್ಲಿಗೆ ಹೋಗ್ಬೇಕು, ಸತ್ರೆ ನೀವೆಲ್ಲ ಇಲ್ವಾ, ನಾನು ಸಾಯ್ಬೇಕು ಅಂತ ಹೇಳಿ ರಾದ್ಧಾಂತ ಮಾಡಿದ್ದಾನೆ. ಇದರಿಂದ ಕೆಲಕಾಲ ಬಸ್ನಲ್ಲಿದ್ದ ಪ್ರಯಾಣಿಕರು ಗಾಬರಿಗೊಂಡಿದ್ದಾರೆ. ಬಳಿಕ ಕುಡುಕ ವ್ಯಕ್ತಿಯನ್ನ ಸಾರ್ವಜನಿಕರು ರಕ್ಷಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ರಾಜ್ಯದ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಸಿಗುವುದು ಇನ್ನೂ ವಿಳಂಬವಾಗುತ್ತಾ? ಗೃಹ ಜ್ಯೋತಿಯ ಒತ್ತಡದ ಭಾರ ಕಡಿಮೆ ಆಗುವವರೆಗೂ ಗೃಹಲಕ್ಷ್ಮಿ ಘೋಷಣೆ ಆಗಲ್ವಾ? ಜುಲೈ 10ರಿಂದಲೇ ಗೃಹ ಜ್ಯೋತಿ ನೋಂದಣಿ ಪ್ರಮಾಣ ನೋಡಿ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಕೆ ದಿನಾಂಕ ನಿಗದಿ ಮಾಡಲಾಗುತ್ತೆ ಎನ್ನಲಾಗ್ತಿದೆ. ಗೃಹಲಕ್ಷ್ಮಿಗಾಗಿ ಪ್ರತ್ಯೇಕ ಆಪ್ ಮಾಡಿದ್ರೂ ಗೃಹ ಜ್ಯೋತಿಯಿಂದಾಗಿ ಅಡ್ಡಿ ಆಗುತ್ತಾ ಎಂಬ ಪ್ರಶ್ನೆ ಎದ್ದಿದೆ. ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಕೆ ನಿರೀಕ್ಷೆಯಲ್ಲಿ ಇದ್ದ ಮಹಿಳೆಯರಿಗೆ ಈಗ ಮತ್ತೆ ನಿರಾಸೆಯಾಗಿದೆ. 20 ದಿನಗಳ ಹಿಂದೆಯೇ ಅರ್ಜಿ ಸಲ್ಲಿಕೆ ಆರಂಭವಾಗಬೇಕಿದ್ದ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಕೆ ಇನ್ನೂ ತಡವಾಗುವುದು ಗ್ಯಾರಂಟಿ. ಗೃಹ ಜ್ಯೋತಿ ಅರ್ಜಿ ಸಲ್ಲಿಕೆ ಈಗಲೂ ಆಗ್ತಿರುವುದರಿಂದ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಕೆ ಇನ್ನೂ ತಡವಾಗಲಿದೆ. ಅದರಿಂದ ಬಹುತೇಕ ಜುಲೈ 15ರ ನಂತರವೇ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಕೆ ಅಧಿಕೃತವಾಗಿ ಆರಂಭವಾಗುವ ಸಾಧ್ಯತೆ ಇದೆ. ಪ್ರತ್ಯೇಕ ಆಪ್ ಸಿದ್ಧಪಡಿಸಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸ್ವೀಕರಿಸುವ ಇಲಾಖೆಯ ಲೆಕ್ಕಾಚಾರಕ್ಕೆ ಕೊಂಚ ಹಿನ್ನಡೆಯಾಗಿದೆ. ಗೃಹ ಜ್ಯೋತಿ ಅರ್ಜಿಯ ಒತ್ತಡ ಕಡಿಮೆ ಆದ ನಂತರ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಕೆಗೆ ಪ್ರಾರಂಭವಾಗುತ್ತೆ. ಒಟ್ಟಾರೆ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಕೆ ಅವಧಿ ಮತ್ತಷ್ಟು ಮುಂದೂಡಿಕೆಯಂತೂ ಆಗಿದೆ.
ಸರ್ಕಾರದ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಪ್ರಕ್ರಿಯೆ ಆರಂಭವಾಗುವ ಮುನ್ನವೇ ನಕಲಿ ಆಪ್ಗಳು ಸದ್ದು ಜೋರಾಗಿದೆ. ನೀವೇನಾದರೂ ಅಪ್ಪಿತಪ್ಪಿ ಅರ್ಜಿಯನ್ನು ಹಾಕಬೇಕು ಎಂಬ ಬರದಲ್ಲಿ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸೈಬರ್ ಕಳ್ಳರು ಸದ್ದಿಲ್ಲದೆ ಎಂಟ್ರಿ ಕೊಡಲಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯು ಅಪ್ಲಿಕೇಶನ್ಗೆ ಸರ್ಕಾರ ಅಸ್ತು ಅನ್ನುತ್ತಿದ್ದಂತೆ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಗೃಹಲಕ್ಷ್ಮಿ ಹೆಸರಿನ 5-6 ನಕಲಿ ಆಪ್ಗಳು ಸೃಷ್ಟಿಯಾಗಿವೆ. ನೋಡೋದಕ್ಕೆ ಥೇಟ್ ಸರ್ಕಾರ ಸಿದ್ಧಪಡಿಸಿರುವ ಆಪ್ ರೀತಿಯೇ ಇದೆ. ಒಂದೊಮ್ಮೆ ತಿಳಿಯದೆ ಯಾರಾದರೂ ಆ ಆಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಮೊಬೈಲ್ನಲ್ಲಿರುವ ನಿಮ್ಮ ಖಾಸಗಿ ಡೀಟೇಲ್ಸ್ಗಳ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆಗೂ ಕನ್ನ ಬೀಳುವ ಸಾಧ್ಯತೆ ಇದೆ. ಈ ಹಿಂದೆ ಕೂಡ ಗೃಹಜ್ಯೋತಿ ಯೋಜನೆ ಜಾರಿಯಾದ ಸಂದರ್ಭದಲ್ಲೂ ಸೈಬರ್ ಕಿರಾತಕರು ಕೆಲವು ಖತರ್ನಾಕ್ ಕೆಲಸಗಳಿಗೆ ಮುಂದಾಗಿದ್ರು. ನಕಲಿ ಲಿಂಕ್ಗಳನ್ನು ಬಿಟ್ಟು ಜನರ ಖಾತೆಗಳಿಗೆ ಲಗ್ಗೆ ಇಡುವ ಪ್ರಯತ್ನ ಮಾಡಿದ್ರು. ಈ ಬಗ್ಗೆ ಬೆಸ್ಕಾಂ ಕೂಡ ಎಚ್ಚರಿಕೆ ವಹಿಸುವಂತೆ ಮಾಹಿತಿ ಕೊಟ್ಟಿತ್ತು. ಈಗ ಮತ್ತೆ ಹೊಸ ಯೋಜನೆ ಜಾರಿಯಾಗ್ತಿದ್ದಂತೆ ಇದನ್ನ ಬಂಡವಾಳ ಮಾಡಿಕೊಂಡಿರುವ ಹ್ಯಾಕರ್ಸ್ ಈ ಮೂಲಕ ಸದ್ದಿಲ್ಲದೆ ನಿಮ್ಮನ್ನ ಟ್ಯಾಕಲ್ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ. ನಮ್ಮ ಸರ್ಕಾರದವರು ನಮಗೆ ಈಗ ಗೃಹಲಕ್ಷ್ಮಿ ಭಾಗ್ಯವನ್ನ ಕೊಟ್ಟಿದ್ದಾರೆ. ಹಾಗೆ ಈ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ನಾವು ಆಪ್ ಮೂಲಕ ಕೂಡ ಹಾಕಬಹುದು ಅನ್ನೋ ಫೆಸಿಲಿಟಿಯನ್ನ ಹೊರತಂದಿದ್ದಾರೆ. ನಮ್ಮ ಸರ್ಕಾರದವ್ರಿಗಿನ್ನ ಮುಂಚಿತವಾಗಿ ಈ ಸೈಬರ್ ಅಪರಾಧಿಗಳು ತಯಾರಾಗ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಫೇಕ್ ಅಪ್ಲಿಕೇಶನ್ ಅನ್ನ ಈಗಾಗಲೇ ನಮಗೆ ಆನ್ಲೈನ್ ಅಲ್ಲಿ ಅವೈಲೇಬಲ್ ಆಗಿ ಸಿಗೋ ಹಾಗೆ ಮಾಡಿಬಿಟ್ಟಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಲಹ ಜೋರಾಗಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ವಾರ್ನಿಂಗಿಗೂ ಕೂಡ ಮಾಜಿ ಶಾಸಕ ರೇಣುಕಾಚಾರ್ಯ ಡೋಂಟ್ ಕೇರ್ ಎಂದಿದ್ದಾರೆ. ಮತ್ತೆ ಬಿಜೆಪಿ ನಾಯಕರ ವಿರುದ್ಧ ಸಿಡಿದೆದ್ದಿದ್ದಾರೆ. ಕಟೀಲ್ ಹಾಗೂ ಸುಧಾಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಕಚೇರಿ ಈಗ ಕಾರ್ಪೊರೇಟ್ ಕಚೇರಿಯಾಗಿದೆ. ಹಣ ಮಾಡುವುದಕ್ಕೆ ಕೆಲವು ಸಚಿವರಿಗೆ 2 ಖಾತೆಯನ್ನು ಕೊಟ್ರ. ಚುನಾವಣೆಗೆ 1 ವಾರವಿದ್ದಾಗ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಕೆಲಸಕ್ಕೆ ಬಾರದ ಪ್ರಣಾಳಿಕೆಯಿಂದ ಪಕ್ಷಕ್ಕೆ ಸೋಲಾಯಿತು. ಸೋತ ನಂತರ ನನ್ನನ್ನು ಸೌಜನ್ಯಕ್ಕೂ ಕೂಡ ಯಾವ ನಾಯಕರು ಮಾತನಾಡಿಸಲಿಲ್ಲ. ನಾನು ಯಾರಿಗೂ ಹೆದರುವವನಲ್ಲ ಅಂಥೇಳಿ ರೇಣುಕಾಚಾರ್ಯ ಗುಡುಗಿದ್ದಾರೆ. ಇನ್ನು ಬಿಜೆಪಿ ನಾಯಕರ ವಿರುದ್ಧ ಹೇಳಿಕೆಗೆ ರೇಣುಕಾಚಾರ್ಯ ಸಮರ್ಥನೆ ಕೊಟ್ಟಿದ್ದು, ಬಿಎಸ್ವೈ ಕಡೆಗಣನೆಯಿಂದಲೇ ಪಕ್ಷಕ್ಕೆ ಈ ಸ್ಥಿತಿ ಬಂದಿದೆ. ಯಡಿಯೂರಪ್ಪ, ಈಶ್ವರಪ್ಪ, ಶೆಟ್ಟರ್, ಸವದಿ ಕಡೆಗಣಿಸಿದ್ದೇ ಬಿಜೆಪಿ ಹೀನಾಯವಾಗಿ ಸೋಲಲು ಕಾರಣ. ಪಕ್ಷವನ್ನು ಸರಿಪಡಿಸಲು ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಅಣ್ಣಾಮಲೈ ವಿರುದ್ಧವೂ ಕೂಡ ಮಾಜಿ ಶಾಸಕ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಅಧಿಕಾರದಲ್ಲಿದ್ದಾಗ ನಮ್ಮ ಸರ್ಕಾರ ಪಕ್ಷ ಏನು ಯಡಿಯೂರಪ್ಪನವರ ವಿರುದ್ಧವಾಗಿ ಮುಖ್ಯಮಂತ್ರಿ ಸ್ಥಾನ ಇಳಿಯುವವರೆಗೂ ಮಾತಾಡಿದ್ರಲ್ಲ, ಯಡಿಯೂರಪ್ಪನವ್ರಿಗೇನು ವೈಯಕ್ತಿಕ ನಷ್ಟ ಆಗಿಲ್ಲ. ಆದ್ರೆ ನಷ್ಟ ಆಗಿದ್ದು ಭಾರತೀಯ ಜನತಾ ಪಾರ್ಟಿಗೆ. ವಿಜೇಂದ್ರ ತಪ್ಪೇನಿಲ್ಲ, ನಾನೇನು ವಿಜೇಂದ್ರ ಪರ ಬ್ಯಾಟಿಂಗ್ ಮಾಡಲ್ಲ. ಯಾರಿಗೆ ಸಾಮರ್ಥ್ಯ ಇದೆ ಎಲ್ಲರನ್ನೂ ತೆಗೆದುಕೊಳ್ಳುವಂತ ಶಕ್ತಿ ಸಾಮರ್ಥ್ಯ ಇದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿನ ಅಕ್ರಮಗಳನ್ನು ತನಿಖೆ ಮಾಡಲು ಸರ್ಕಾರ ಇನ್ನಿಲ್ಲದ ಸರ್ಕಸ್ ಅನ್ನು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ರಚನೆಗೆ ಕಸರತ್ತನ್ನು ನಡೆಸಿದೆ. ಬಜೆಟ್ಗೂ ಮುನ್ನವೇ ಎಸ್ಐಟಿ ರಚನೆ ಆಗುತ್ತಾ, 4-5 ಪ್ರಕರಣಗಳನ್ನು ಸೇರಿ ಎಸ್ಐಟಿ ರಚನೆ ಮಾಡುತ್ತಾ, ಪ್ರತಿ ಕೇಸ್ಗೂ ಎಸ್ಐಟಿ ರಚನೆಯಾಗುತ್ತಾ ಎಂಬ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಚರ್ಚೆ ನಡೆಸಲಾಗಿದೆ. ಆಯಾ ಇಲಾಖಾ ವ್ಯಾಪ್ತಿಯಲ್ಲಿನ ಅಕ್ರಮಗಳ ಬಗ್ಗೆ ಆಯಾ ಇಲಾಖಾ ಸಚಿವರೇ ಕಣ್ಗಾವಲನ್ನು ಇಡಬೇಕು. ಆಯಾ ಇಲಾಖೆಗಳ ಜಿಲ್ಲಾವಾರು ಅಕ್ರಮಗಳ ಬಗ್ಗೆಯೂ ಕೂಡ ಇಲಾಖಾವಾರು ತನಿಖೆಗೆ ನಿರ್ಧಾರ ಮಾಡಲಾಗಿದೆ. ಕೆಲವು ಪ್ರಕರಣಗಳ ತನಿಖೆಗೆ ಎಸ್ಐಟಿ ರಚಿಸಲು ಸಿಎಂಗೆ ಕ್ಯಾಬಿನೆಟ್ ಅಧಿಕಾರ ಕೊಟ್ಟಿದೆ. ಬಜೆಟ್ ಬಳಿಕ ಬಿಜೆಪಿ ಕಾಲದ ಹಗರಣದ ಆರೋಪಗಳಿಗೆ ಮರುಜೀವ ಸಿಗುವ ಸಾಧ್ಯತೆ ಇದೆ. ಬಿಟ್ಕಾಯಿನ್ ಸೇರಿದಂತೆ ಪ್ರಮುಖ ಪ್ರಕರಣಗಳಲ್ಲಿ ಎಸ್ಐಟಿ ರಚನೆ ಮಾಡಲು ಪ್ಲಾನ್ ಮಾಡಿಕೊಂಡಿದ್ದು, ಹಾಗಾದ್ರೆ ಬಿಜೆಪಿಯ ಯಾವ್ಯಾವ ನಾಯಕರಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಜಾಸ್ತಿಯಾಗಿದೆ. ಮಣಿಪುರದಲ್ಲಿ ಇವತ್ತು ಹೈಡ್ರಾಮಾವೇ ನಡೆದಿದೆ. ಹಿಂಸಾಚಾರ ಪೀಡಿತ ಪ್ರದೇಶಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿ ವೇಳೆ ಮಹಿಳೆಯರು ಅಡ್ಡಗಟ್ಟಿದ್ದಾರೆ. ಗೋ ಬ್ಯಾಕ್ ರಾಹುಲ್ ಅಂತ ಘೋಷಣೆ ಕೂಗಿದ್ದಾರೆ. ಈ ವೇಳೆ ಜನರನ್ನ ನಿಯಂತ್ರಿಸಲು ಪೊಲೀಸರು ಅಶ್ರುವಾಯು ಪ್ರಯೋಗಿಸಿದ್ದಾರೆ. ಇದಕ್ಕೂ ಮುನ್ನ ಇಂಫಾಲಕ್ಕೆ ಬಂದಿಳಿದ ರಾಹುಲ್ ಗಾಂಧಿ ಚುರಚಂದಪುರದ ಪರಿಹಾರ ಕೇಂದ್ರಗಳಲ್ಲಿ ಸಂತ್ರಸ್ತರ ಭೇಟಿಗೆ ತೆರಳಬೇಕಿತ್ತು. ಆದರೆ ಇಂಫಾಲದಿಂದ 200 ಕಿಲೋಮೀಟರ್ ದೂರ ಇರುವಾಗಲೇ ಪೊಲೀಸರು ತಡೆಯೊಡ್ಡಿದ್ರು. ಹಿಂಸಾಚಾರ ಭೀತಿ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ರಾಹುಲ್ ಗಾಂಧಿ ಬೆಂಗಾವಲು ವಾಹನಗಳನ್ನ ತಡೆದಿದ್ದಾರೆ ಎನ್ನಲಾಗಿದೆ. ಬಿಷ್ಣುಪುರ ಜಿಲ್ಲೆಯ ಉಟ್ಲವ್ ಗ್ರಾಮದ ಸಮೀಪ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿತ್ತು. ರಾಹುಲ್ ಗಾಂಧಿ ಬೆಂಗಾವಲು ವಾಹನಗಳಿಗೆ ಕಲ್ಲು ತೂರಾಟ ಮಾಡಲಾಗಿದೆ. ಈಶಾನ್ಯ ರಾಜ್ಯದಲ್ಲಿ ಮೈತೇಯಿ ಹಾಗೂ ಕುಕಿ ಸಮುದಾಯಗಳ ನಡುವಿನ ಹಿಂಸಾಚಾರದಲ್ಲಿ ಈವರೆಗೂ 100ಕ್ಕೂ ಅಧಿಕ ಮಂದಿ ಮೃತಪಟ್ಟು 300ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಹಿನ್ನೆಲೆ ಕೆಆರ್ಪುರಂ ತಹಶೀಲ್ದಾರ್ ಅಜಿತ್ ರೈಯನ್ನ ಲೋಕಾಯುಕ್ತ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆ ಅಜಿತ್ ರೈ ನಿವಾಸದ ಮೇಲೆ ದಾಳಿ ನಡೆಸಿದ ಲೋಕಾಯುಕ್ತ ಪೊಲೀಸರು ಸತತ 30 ಗಂಟೆಗಳ ಕಾಲ ನಿರಂತರ ಶೋಧ ನಡೆಸಿ ಮನೆಯಲ್ಲಿ ಸಿಕ್ಕ ದಾಖಲೆಗಳನ್ನು ಪರಿಶೀಲಿಸಿದ್ರು. ಈ ವೇಳೆ ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಸಹಕಾರ ನಗರದ ನಿವಾಸದಲ್ಲಿ 40 ಲಕ್ಷ ನಗದು, 1.90 ಕೋಟಿ ಮೌಲ್ಯದ ವಸ್ತುಗಳು, 300 ಕೋಟಿ ಮೌಲ್ಯದ 100 ಎಕರೆಗೂ ಅಧಿಕ ಆಸ್ತಿ ದಾಖಲೆಗಳು ಪತ್ತೆಯಾಗಿವೆ. ಸಂಬಂಧಿಕರು, ಸ್ನೇಹಿತರು, ಬೇನಾಮಿಗಳ ಹೆಸರಿನಲ್ಲಿ ಆಸ್ತಿ ಮಾಡಿರುವುದು
ಇರುವುದು ಗೊತ್ತಾಗಿದೆ. ಹಾರ್ಸ್ ರೈಡಿಂಗ್ ಸ್ಕೂಲ್ ಮಾಡಲು ಅಜಿತ್ ರೈ ತಯಾರಿ ನಡೆಸಿದ್ರು. ಇನ್ನು ಲ್ಯಾಂಡ್ ಕ್ರೂಸರ್, ಇನೋವಾ, ಫಾರ್ಚುನರ್, ಮಿನಿ ಕೂಪರ್ ಕಾರ್, ಡುಕಾಟಿ ಸೇರಿದಂತೆ ಕೆಲ ಬೈಕ್ಗಳು ಪತ್ತೆಯಾಗಿವೆ. ವರ್ಷಕ್ಕೆ 1 ಕೋಟಿಗೂ ಅಧಿಕ ಆದಾಯ ಹೊಂದಿದ್ದಾರೆ. ಆದರೆ ಅಜಿತ್ ಆದಾಯಕ್ಕೂ ದೊರೆಯುತ್ತಿರುವ ಆಸ್ತಿ ಪತ್ರ, ಐಷಾರಾಮಿ ವಸ್ತುಗಳಿಗೂ ಸಾಕಷ್ಟು ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆ ಬಂಧನಕ್ಕೊಳಪಡಿಸಿ ವಿಚಾರಣೆಯನ್ನ ನಡೆಸಲಾಗುತ್ತಿದೆ. ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಬಗ್ಗೆ ತಲೆಕೆಡಿಸಿಕೊಂಡಿದ್ರೆ ಬೆಲೆ ಏರಿಕೆಯಿಂದ ಜನ ಶಾಕ್ ಮೇಲೆ ಶಾಕ್ ಅನ್ನ ಎದುರಿಸ್ತಾ ಇದ್ದಾರೆ. ಕಳೆದ ಕೆಲ ದಿನಗಳಿಂದ ದಿನನಿತ್ಯ ಬಳಸುವ ವಸ್ತುಗಳ ದರ ಏರಿಕೆಯಾಗ್ತಾ ಇದೆ. ಹೀಗಾದ್ರೆ ಜೀವನ ಹೆಂಗಪ್ಪ ನಡೆಸೋದು ಅಂತೇಳಿ ಜನ ಏದುಸಿರನ್ನ ಬಿಡ್ತಿದ್ದಾರೆ. ರಾಜ್ಯಕ್ಕೆ ಮುಂಗಾರು ಪ್ರವೇಶ ವಿಳಂಬವಾಗಿದೆ. ಈ ಹಿನ್ನೆಲೆಯಲ್ಲಿ ತರಕಾರಿ, ಬೇಳೆಕಾಳು, ಹಣ್ಣುಗಳ ಬೆಲೆ ಕೂಡ ಏರಿಕೆ ಕಂಡಿದೆ. ರಾಜ್ಯದ ಕೆಲ ಭಾಗದಲ್ಲಿ ಮಳೆಯ ಅಭಾವ, ಕೆಲವೆಡೆ ಅತಿವೃಷ್ಟಿ ಹಾಗೂ ತರಕಾರಿ ಹಣ್ಣುಗಳಲ್ಲಿ ರೋಗ ರುಜಿನ ಹೆಚ್ಚಾಗ್ತಾ ಇರುವ ಕಾರಣ ಬೆಳೆ ನಾಶವಾಗಿ ಪೂರೈಕೆಯಾಗದ ಕಾರಣ ದರ ಏರಿಕೆಯಾಗ್ತಾ ಇದೆ. ಕಳೆದ 15 ದಿನಗಳ ಹಿಂದೆ ಅಕ್ಕಿ ದರದಲ್ಲಿ 5 ರಿಂದ 10 ರೂಪಾಯಿ ಏರಿಕೆ ಕಂಡಿದೆ. ಮುಂದಿನ ದಿನಗಳಲ್ಲಿ 15ಕ್ಕೂ ಹೆಚ್ಚು ಏರಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ಈ ಮಧ್ಯೆ ನೀರಿನ ದರ ಪರಿಷ್ಕರಣೆಗೆ ಜಲಮಂಡಳಿ ತಯಾರಿಯನ್ನು ನಡೆಸಿದ್ದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಜಲಮಂಡಳಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈ ಕರ್ನಾಟಕದ ಈ ಕಾವೇರಿ ಬೆಸಿನಲ್ಲಿ KRS, ಕಬಿನಿ, ಹಾರಂಗಿ, ಹೇಮಾವತಿ ಈ 3 ಡ್ಯಾಮ್ಗಳಲ್ಲಿ ಈಗ ಪ್ರೆಸೆಂಟ್ KRS ನಲ್ಲಿ ಸುಮಾರು 10 TMCH ನೀರಿದೆ. ಈಗ ನಮ್ಗೆ ಎವ್ರಿಡೇ 700 ಕ್ಯೂಸೆಕ್ಸ್ ವಾಟರ್ ಬೆಂಗಳೂರು ನಾಗರಿಕರಿಗೆ ಕುಡಿಯುವ ನೀರು ಸಂಬಂಧ ನಾವು ಸರಬರಾಜು ಮಾಡ್ತೀವಿ. ಆಸ್ ಆನ್ ಬೈ ಪ್ರೆಸೆಂಟ್ ಸ್ಟೋರೇಜ್ ಪ್ರಕಾರ ನಮಗೆ ಸುಮಾರು 2 ರಿಂದ 3 ತಿಂಗಳು, 2.5 ತಿಂಗಳು ಆಗುವಷ್ಟು ವಾಟರ್ ಸಫಿಷಿಯಂಟ್ ಸ್ಟೋರೇಜ್ ಇದೆ. ಬಟ್ ಮೀನ್ ವೈಲು ವಿ ಆರ್ ಎಕ್ಸ್ಪೆಕ್ಟಿಂಗ್ ಗುಡ್ ರೈನ್. ರಾಜ್ಯದಲ್ಲಿ ಮುಂಗಾರು ಆರಂಭದಲ್ಲಿಯೇ ರೋಗ ರುಜಿನಗಳು ಹೆಚ್ಚಾಗ್ತಾ ಇದೆ. ಡೆಂಗ್ಯೂ, ಚಿಕನ್ ಗುನ್ಯಾ ಪ್ರಕರಣಗಳು ರಣಕೇಕೆ ಹಾಕ್ತಾ ಇದೆ. ರಾಜ್ಯದಾದ್ಯಂತ ಡೆಂಗ್ಯೂ ಕೇಸ್ಗಳ ಸಂಖ್ಯೆ 2000 ಗಡಿ ದಾಟಿದೆ. ಈ ವರ್ಷ 2206 ಮಂದಿಯಲ್ಲಿ ಡೆಂಗ್ಯೂ ಕಂಡು ಬಂದಿದ್ದು ಜೂನ್ ತಿಂಗಳಲ್ಲಿಯೇ 358 ಪ್ರಕರಣಗಳು ದಾಖಲಾಗಿದೆ. 77,000ಕ್ಕೂ ಅಧಿಕ ಡೆಂಗ್ಯೂ ಶಂಕಿತರ ತಪಾಸಣೆ ಮಾಡಲಾಗಿದೆ. 25,000ಕ್ಕೂ ಹೆಚ್ಚಿನ ಜನರ ರಕ್ತದ ಮಾದರಿಯನ್ನು ಪರೀಕ್ಷೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 732, ಮೈಸೂರಿನಲ್ಲಿ 175, ವಿಜಯಪುರದಲ್ಲಿ 118, ಚಿತ್ರದುರ್ಗದಲ್ಲಿ 92, ಧಾರವಾಡದಲ್ಲಿ 82, ಬೆಳಗಾವಿಯಲ್ಲಿ 78, ಶಿವಮೊಗ್ಗದಲ್ಲಿ 73, ಬಳ್ಳಾರಿಯಲ್ಲಿ 69 ಡೆಂಗ್ಯೂ ಕೇಸ್ಗಳು ವರದಿಯಾಗಿದೆ. ರಾಜ್ಯದಾದ್ಯಂತ ಈವರೆಗೂ 539 ಚಿಕನ್ ಗುನ್ಯಾ ಕೇಸ್ಗಳು ಪತ್ತೆಯಾಗಿದೆ. ರಾಜ್ಯದಲ್ಲಿ ಬೈಕ್ ವೀಲಿಂಗ್ ಪುಂಡರ ಹಾವಳಿ ದಿನೇ ದಿನೇ ಹೆಚ್ಚು ಆಗ್ತಾ ಇದೆ. ಹಾಸನದಲ್ಲಿ ಬೈಕ್ ವೀಲಿಂಗ್ ಪುಂಡರ ಅಟ್ಟಹಾಸ ಮೀರಿದೆ. ಬೈಕ್ ವೀಲಿಂಗ್ ಮಾಡ್ತಾ ಇದ್ದ ವೇಳೆ ಯುವತಿಯರಿಗೆ ಗುದ್ದಿ ಗಂಭೀರ ಗಾಯಗಳಾಗಿರುವ ಘಟನೆ ಹಾಸನದ ಸಾಲಗಾಮೆ ರಸ್ತೆಯ ಸಾಹಿತ್ಯ ಪರಿಷತ್ ಭವನದ ಎದುರು ನಡೆದಿದೆ. ನಿನ್ನೆ ರಾತ್ರಿ ಊಟ ಮುಗಿಸಿಕೊಂಡು ಭೂಮಿಕಾ ಹಾಗೂ ಸಿಂಚನಾ ಬೈಕ್ ಏರಿದ್ರು. ಈ ವೇಳೆ ಪುಂಡರು ಹುಚ್ಚಾಟ ಆಡಿದ್ದಾರೆ. ಘಟನೆಯಲ್ಲಿ ಭೂಮಿಕಾ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಶಾಕಿರ್ ಹಾಗೂ ಅಪ್ರಾಪ್ತನಿಗೆ ಸಾರ್ವಜನಿಕರು ಹಿಗ್ಗಾಮುಗ್ಗಾ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪುಂಡರ ಆಟೋಟೋಪಕ್ಕೆ ಕಡಿವಾಣ ಹಾಕುವಂತೆ ಪೊಲೀಸರಿಗೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ವೇಯಲ್ಲಿ ಸಂಚಾರ ದಿನೇ ದಿನೇ ದುಬಾರಿ ಆಗ್ತಾ ಇದೆ. ಈ ತಿಂಗಳ ಆರಂಭದಲ್ಲಿಯೇ 22% ಟೋಲ್ ಶುಲ್ಕವನ್ನು ಹೆಚ್ಚಿಸಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜುಲೈ 1ರಿಂದ ಮಂಡ್ಯ ಭಾಗದಲ್ಲೂ ಟೋಲ್ ಶುಲ್ಕ ಸಂಗ್ರಹಕ್ಕೆ ಮುಂದಾಗ್ತಿದೆ. ಶ್ರೀರಂಗಪಟ್ಟಣದ ಗಣಂಗೂರು ಬಳಿ ಟೋಲ್ ಆರಂಭಕ್ಕೆ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ 165 ರೂಪಾಯಿ ಕಟ್ಟಿಸಿಕೊಳ್ತಾ ಇದ್ದಾರೆ. ಈಗ ಮತ್ತೆ 155 ರೂಪಾಯಿ ಅಂದ್ರೆ ಕಷ್ಟ. ಈಗಾಗಲೇ ಅಗತ್ಯ ವಸ್ತುಗಳು ಸೇರಿದಂತೆ ಎಲ್ಲದರ ಬೆಲೆ ಕೂಡ ದುಬಾರಿಯಾಗಿದೆ. ಈ ಮಧ್ಯೆ ಮತ್ತೊಂದು ಟೋಲ್ ಸಂಗ್ರಹ ಯಾಕೆ? ಇದು ತಪ್ಪು. ಟೋಲ್ ಹಾಕುವಾಗ ಜನರ ಬಳಿ ನೈಸ್ ಮಾಡ್ತಾರೆ ಅಂತೇಳಿ ಕೇಂದ್ರ ಸರ್ಕಾರ ಹಾಗೂ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಏನ್ ಮಾಡೋದು ಸರ್, ಓಡಿಸಲೇಬೇಕು ನಾವು, ವಿಧಿ ಇಲ್ಲ. ಈಗ ಕೆಳಗಡೆ ಸರ್ವಿಸ್ ರೋಡ್ ಹೋಗೋಣ ಅಂದ್ರೆ ಡೀಸೆಲ್ ಜಾಸ್ತಿ ತಗೊಳುತ್ತೆ. ಈಗ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಟೋಲ್ ಕಮ್ಮಿ ಮಾಡ್ಬೇಕು, ಇಲ್ಲ ಸರ್ಕಾರ ಜೊತೆ ಮಾತಾಡಿ ನಮ್ಗೊಂದು ಇದ್ರ ಕಡೆ ಒಂದು ಒಳ್ಳೇದ್ ಮಾಡ್ಕೊಟ್ರೆ ನಮ್ಗೆ ಸರ್ಕಾರಕ್ಕೊಂದು ಕೇಳ್ಕೊತೀನಿ. ಸಾರ್ವಜನಿಕವಾಗಿ ಅನುಕೂಲವಾಗಬೇಕಿದ್ದ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಆಕ್ಸಿಡೆಂಟ್ ಹಾಟ್ಸ್ಪಾಟ್ ಆಗಿದೆ. ಕೆಟ್ಟು ನಿಂತಿದ್ದ ಲಾರಿಗೆ ಸ್ಕೂಟರ್ ಡಿಕ್ಕಿಯಾಗಿ ದಂಪತಿ ಸಾವನ್ನಪ್ಪಿರುವ ಘಟನೆ ಬಿಡದಿ ಸಮೀಪದ ಕೆಂಪನಹಳ್ಳಿ ಗೇಟ್ ಬಳಿ ನಡೆದಿದೆ. 65 ವರ್ಷದ ಸನ್ನಾವುಲ್ಲಾ ಬೇಗ್ ಹಾಗೂ 60 ವರ್ಷದ ನೂರ್ ಜಹಾನ್ ಮೃತ ದುರ್ದೈವಿಗಳಾಗಿದ್ದಾರೆ. ಮೃತರು ಬೆಂಗಳೂರಿನ ಬಾಪೂಜಿ ನಗರದ ನಿವಾಸಿಗಳಾಗಿದ್ದು ಕಾರ್ಯಕ್ರಮದ ನಿಮಿತ್ತ ರಾಮನಗರಕ್ಕೆ ಬಂದಿದ್ರು. ರಾತ್ರಿ ವಾಪಸ್ ಹೋಗುವಾಗ ಈ ದುರ್ಘಟನೆ ಸಂಭವಿಸಿದೆ. ಕೆಟ್ಟು ನಿಂತಿದ್ದ ಲಾರಿಗೆ ರಿಫ್ಲೆಕ್ಟರ್ ಇಲ್ಲದ ಕಾರಣ ಸಂಭವಿಸಿದೆ ಅಂತ ಹೇಳಲಾಗ್ತಿದೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಕಳೆದ 9 ತಿಂಗಳಲ್ಲಿ ಬರೋಬ್ಬರಿ 595 ಅಪಘಾತಗಳು ಸಂಭವಿಸಿ 158 ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಈ ಸಾಲಿಗೆ ಈಗ ಮತ್ತೊಂದು ಸೇರ್ಪಡೆಯಾಗಿದೆ.
ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಾದಾಗಿನಿಂದ ಕೊಪ್ಪಳದ ಹುಲಿಗಿ ಗ್ರಾಮದ ಹುಲಿಗೆಮ್ಮ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಒಂದು ತಿಂಗಳಲ್ಲಿ ಹುಲಿಗೆಮ್ಮ ದೇವಿಯ ಹುಂಡಿಯಲ್ಲಿ ಬರೋಬ್ಬರಿ 1 ಕೋಟಿ ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ. ಹಣದ ಜೊತೆಗೆ ಕಾಣಿಕೆಯಾಗಿ 225 ಗ್ರಾಂ ಕಚ್ಚಾ ಚಿನ್ನ, 14 ಕೆಜಿ ಕಚ್ಚಾ ಬೆಳ್ಳಿ ಬಂದಿದೆ. ಫ್ರೀ ಬಸ್ ಜಾರಿಯ ಹಿನ್ನೆಲೆಯಲ್ಲಿ ಹುಲಿಗೆಮ್ಮ ದೇವಿಯ ಹುಂಡಿಗೆ ದಾಖಲೆಯ ಕಾಣಿಕೆ ಸಂಗ್ರಹವಾಗಿದೆ ಅಂತೇಳಿ ಆಡಳಿತ ಮಂಡಳಿ ತಿಳಿಸಿದೆ. ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಸೇರಿದಂತೆ ರಾಜ್ಯದಲ್ಲಿ ಲಕ್ಷಾಂತರ ಭಕ್ತರನ್ನ ಹುಲಿಗೆಮ್ಮ ದೇವಿ ಹೊಂದಿದ್ದಾಳೆ. ಇವತ್ತು ಬಕ್ರೀದ್ ಹಬ್ಬದ ಸಂಭ್ರಮ. ದೇಶದಾದ್ಯಂತ ಮುಸ್ಲಿಂ ಬಾಂಧವರು ಶ್ರದ್ಧೆ ಭಕ್ತಿಯಿಂದ ಬಕ್ರೀದ್ ಹಬ್ಬವನ್ನು ಆಚರಿಸಿದ್ರು. ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡ್ರು. ಬೆಂಗಳೂರಿನ ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಸಾವಿರಾರು ಮುಸಲ್ಮಾನರು ಸಾಮೂಹಿಕ ಪ್ರಾರ್ಥನೆ ನಡೆಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ರು. ಸಿಎಂ ಅವರನ್ನ ಧರ್ಮದ ಸಂಪ್ರದಾಯದಂತೆ ಟೋಪಿ ಹಾಕಿ ಧರ್ಮಗುರುಗಳು ಬರಮಾಡಿಕೊಂಡ್ರು. ಗಿಡ, ಪುಸ್ತಕವನ್ನು ನೀಡಿ ಸಿಎಂಗೆ ಸಚಿವ ಜಮೀರ್ ಅಹಮದ್ ಸ್ವಾಗತ ಕೋರಿದ್ರು. ಈ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾವೆಲ್ಲರೂ ಕೂಡ ಮನುಷ್ಯರು, ಪರಸ್ಪರ ಪ್ರೀತಿಯಿಂದಿರಬೇಕು. ನಮ್ಮಲ್ಲೇ ಕೆಲ ಶಕ್ತಿಗಳಿವೆ, ಇದಕ್ಕೆ ಅಡ್ಡಿಪಡಿಸಲು ಪ್ರಯತ್ನ ಮಾಡ್ತವೆ. ಇದಕ್ಕೆ ಸೊಪ್ಪು ಹಾಕೋದಕ್ಕೆ ಹೋಗಬಾರ್ದು. ಎಲ್ಲರೂ ಪ್ರೀತಿಯಿಂದ ಇದ್ದಾರೆ, ರಾಜ್ಯವೂ ಅಭಿವೃದ್ಧಿ ಕೂಡ ಆಗುತ್ತೆ ಅಂತ ತಿಳಿಸಿದ್ರು. ಮುಂಜಾಗ್ರತಾ ಕ್ರಮವಾಗಿ ಈದ್ಗಾ ಮೈದಾನದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದ್ದು, ಇನ್ನು ಟ್ವೀಟ್ ಮೂಲಕ ಪ್ರಧಾನಿ ಮೋದಿ ಅವರು ಕೂಡ ಬಕ್ರೀದ್ಗೆ ಶುಭಾಶಯವನ್ನು ತಿಳಿಸಿದ್ರು. ಈ ದಿನ ಎಲ್ಲರಿಗೂ ಸಹ ಸಂತೋಷ ಮತ್ತು ಸಮೃದ್ಧಿಯನ್ನ ನೀಡಲಿ, ನಮ್ಮ ಸಮಾಜದಲ್ಲಿ ಒಗ್ಗಟ್ಟು ಮತ್ತು ಸಾಮರಸ್ಯವನ್ನ ಎತ್ತಿ ಹಿಡಿಯುವಂತಾಗ್ಲಿ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಹಾರೈಸಿದ್ರು. ಇನ್ನು ಜಿಲ್ಲೆಗಳಲ್ಲೂ ಕೂಡ ಬಕ್ರೀದ್ ಹಬ್ಬದ ಸಂಭ್ರಮ ಸಡಗರ ಜೋರಾಗಿತ್ತು. ಮಕ್ಕಳು, ಹಿರಿಯರು ಸಾಂಪ್ರದಾಯಿಕ ಬಟ್ಟೆಯನ್ನ ಧರಿಸಿ ತಲೆ ಮೇಲೆ ವಿವಿಧ ವಿನ್ಯಾಸಗಳ ಟೋಪಿಯನ್ನ ಧರಿಸಿ ಗಮನ ಸೆಳೆದ್ರು. ಅನೇಕ ಶಕ್ತಿಗಳಿದ್ದಾವೆ. ಆ ಶಕ್ತಿಗಳು ಬೇಕು ಅಂತಾನೆ ಮಾಡ್ತಾರೆ. ಅದಕ್ಕೆಲ್ಲ ನಾವು ಸೊಪ್ಪಾಗಬೇಕು, ಅದಕ್ಕೆಲ್ಲ ಮಹತ್ವ ಕೊಡಲಿಕ್ಕೆ ಹೋಗ್ಬಾರ್ದು. ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿ, ವಿಶ್ವಾಸದಿಂದ ಮನುಷ್ಯರಂತೆ ಬದುಕತಕ್ಕಂಥ ವಾತಾವರಣ ಸಮಾಜದಲ್ಲಿ ನಿರ್ಮಾಣ ಆದರೆ ರಾಜ್ಯವೂ ಅಭಿವೃದ್ಧಿ ಆಗ್ತದೆ. ರಾಜ್ಯದ ಏಕೈಕ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮಂಡ್ಯದ ಮೈಶುಗರ್ ಫ್ಯಾಕ್ಟರಿ ಕೋಟ್ಯಾಂತರ ರೂಪಾಯಿ ವಿದ್ಯುತ್ ಬಿಲ್ ಬಾಕಿಯನ್ನು ಉಳಿಸಿಕೊಂಡಿದೆ. ಬರೋಬ್ಬರಿ 40 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡಿರುವ ಮೈಶುಗರ್ ಸಕ್ಕರೆ ಕಾರ್ಖಾನೆ 2000 ಇಸ್ವಿಯಿಂದಲೂ ಕೂಡ ಕರೆಂಟ್ ಬಿಲ್ ಅನ್ನು ಪಾವತಿಸಿಲ್ಲ. ಇನ್ನು ರೋಗಗ್ರಸ್ತ ಕಾರ್ಖಾನೆ ಅಂತಲೇ ಬಿಂಬಿಸಿಕೊಂಡಿರುವಂತಹ ಮೈಶುಗರ್ ಕಾರ್ಖಾನೆಯ ಪುನರಾರಂಭಕ್ಕೆ ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ 50 ಕೋಟಿ ರೂಪಾಯಿ ಬಿಡುಗಡೆ ಮಾಡಿತ್ತು. ಇನ್ನು ಪ್ರಸಕ್ತ ಸಾಲಿನಲ್ಲಿ 5 ಲಕ್ಷ ಟನ್ ಕಬ್ಬನ್ನು ನುರಿಯುವ ಗುರಿಯನ್ನ ಹೊಂದಿರುವ ಈ ಕಾರ್ಖಾನೆಗೆ ವಿದ್ಯುತ್ ಸರಬರಾಜು ಆಗಬೇಕಿದೆ. ಈ ಹಿನ್ನೆಲೆಯಲ್ಲಿ ವಿದ್ಯುತ್ ಪೂರೈಕೆ ಮಾಡುವಂತೆ ಇಂಧನ ಸಚಿವರಿಗೆ ಎಂಎಲ್ಸಿ ದಿನೇಶ್ ಗೂಳಿಗೌಡ ಪತ್ರವನ್ನ ಬರೆದಿದ್ದಾರೆ. ಈ ವರ್ಷ ಹೆಚ್ಚಿನ ಕಬ್ಬನ್ನು ಅರಿಯಲು ರೈತರೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಮೈಶುಗರ್ ಸಕ್ಕರೆ ಕಾರ್ಖಾನೆ ನಷ್ಟಕ್ಕೆ ಸಿಲುಕಿ 40.86 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಬಾಕಿ ಉಳಿದುಕೊಂಡಿದೆ. ಹಂತ ಹಂತವಾಗಿ ಬಾಕಿ ಮೊತ್ತವನ್ನು ಪಾವತಿಸಲಾಗುತ್ತೆ ಅಂತ ಹೇಳಿ ಜೆಸ್ಕಾಂ ನಿರ್ದೇಶಕರಿಗೆ ವಿದ್ಯುತ್ ಪೂರೈಸಲು ಆದೇಶಿಸುವಂತೆ ಇಂಧನ ಸಚಿವ ಕೆಜೆ ಜಾರ್ಜ್ಗೂ ಎಂಎಲ್ಸಿ ದಿನೇಶ್ ಗೂಳಿಗೌಡ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಒಂದೆಡೆ ಮಳೆಯಾದ್ರೆ ಮತ್ತೊಂದು ಕಡೆ ವರುಣನಿಗಾಗಿ ಪೂಜೆಯ ಮೊರೆ ಹೋಗಿದ್ದಾರೆ. ಕಾರವಾರ ತಾಲೂಕಿನ ಚಂಡಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇಡೂರು ಸಕಲಬೇಣದಲ್ಲಿ ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗಿ ಕೃಷಿ ಭೂಮಿ ಸಂಪೂರ್ಣ ಜಲಾವೃತಗೊಂಡಿದೆ. ನೌಕಾನೆಲೆಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಮಳೆ ನೀರು ಸರಾಗವಾಗಿ ಹರಿಯದೆ ಅವಾಂತರ ಸೃಷ್ಟಿಯಾಗಿದೆ. ಕಾರವಾರ ಗೋವಾ ಗಡಿಯ ಮಾಜಾಳಿಯಿಂದ ಮಂಗಳೂರಿನವರೆಗೂ ಚತುಷ್ಪಥ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದೆ. ಹೆದ್ದಾರಿಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಕಾರವಾರ, ಕುಮಟಾ, ಭಟ್ಕಳ ತಾಲೂಕಿನ ಹೆದ್ದಾರಿ ಭಾಗದಲ್ಲಿ 2,000ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗುವ ಆತಂಕ ಇದೆ. ಕಾಫಿನಾಡ, ಮಲೆನಾಡು ಭಾಗದಲ್ಲಿ ಮಳೆ ವಿಳಂಬ ಆಗ್ತಾ ಇರೋದಕ್ಕೆ ಗಡಿಮಾರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಚಿಕ್ಕಮಗಳೂರಿನ ಎನ್ಆರ್ಪುರ ತಾಲೂಕಿನ ಮೆಣಸೂರು ಗ್ರಾಮದಲ್ಲಿ ಸುಮಾರು 10 ವರ್ಷಗಳ ಬಳಿಕ ಮಳೆಗಾಗಿ ಗಡಿಮಾರಿಗೆ ರೈತರು ಪೂಜೆ ಸಲ್ಲಿಸಿದ್ದಾರೆ. ಮಲೆನಾಡು ಭಾಗದಲ್ಲಿ ಪ್ರತಿ ವರ್ಷದ ವಾಡಿಕೆ ಮಳೆಯೂ ಆಗಿಲ್ಲ. ಹೀಗಾಗಿ ಗ್ರಾಮದ ಗಡಿಯಲ್ಲಿ ಗಡಿಮಾರಿಗೆ ಪೂಜೆ ಮಾಡಿ ಮತ್ತೊಂದು ಗ್ರಾಮದ ಗಡಿಗೆ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ನೆವಲ್ದವರು ಇಲ್ಲಿ ಒಡ್ಡ ಹಾಕಿದ್ದಾರೆ. ತಡೆಗಟ್ಟಿಯಿಂದ ನೀರು ಒಂದು ಕಡೆಗೆ ಸ್ಟಾಕ್ ಆಗಿ ಪೂರಾ ಊರೆಲ್ಲ ಸಕಲವಾಗಿ ಎಲ್ಲ ಮುಳುಗು ಹೋಗಿದೆ ನಮ್ಮದು. ಆದರೂ ಯಾರೋ ಕಣ್ಣು ತೆರೆದು ನೋಡೋದಿಲ್ಲ. ಡಿ ಸಿ ಅವರು ಬಂದರು. ಕೆಲವರಿಗೆ ಸಾಕು ಪ್ರಾಣಿಗಳು ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ತಮ್ಮ ಅಚ್ಚುಮೆಚ್ಚಿನ ಪ್ರಾಣಿಗಳು ಮೃತಪಟ್ಟರೆ ಮನುಷ್ಯರಂತೆಯೇ ಶಾಸ್ತ್ರೋಕ್ತವಾಗಿ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಅಂಥದ್ದೇ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರದ ಗಾಂಧಿನಗರದಲ್ಲಿ ಭೀಮರಾಜು ಅನ್ನೋರ ಮನೆಯಲ್ಲಿ ಹಸುವನ್ನ ಶಾಸ್ತ್ರೋಕ್ತವಾಗಿ ಅಂತ್ಯಕ್ರಿಯೆ ಮಾಡಿದ್ದಾರೆ. ಕಳೆದ 34 ವರ್ಷಗಳಿಂದ ಭೀಮರಾಜು ಅವರ ಮನೆಯಲ್ಲೇ ಲಕ್ಷ್ಮಿ ಹೆಸರಿನ ಹಸು ಇತ್ತು. ನಿನ್ನೆ ಏಕಾಏಕಿ ಸಾವನ್ನಪ್ಪಿದೆ. ನೆಚ್ಚಿನ ಲಕ್ಷ್ಮಿಯನ್ನ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ಮೃತ ಲಕ್ಷ್ಮಿ ಎಂಬ ಹೆಸರಿನ ಹಸು ಇಲ್ಲಿವರೆಗೂ 8 ಕರುಗಳಿಗೆ ಜನ್ಮ ಕೊಟ್ಟಿತ್ತು. ಇನ್ನು ತಮ್ಮ ಮನೆಯ ಹಸು ಸಾವಿನ ಸುದ್ದಿಯನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡು ಕುಟುಂಬಸ್ಥರು ಸಂತಾಪ ಸೂಚಿಸಿದ್ದಾರೆ. ನಮ್ಮ ಮನೆಯ ದೇವರು ಅಂತ ಫೋಟೋಗಳನ್ನ ಶೇರ್ ಮಾಡಿದ್ದಾರೆ.